ಇನ್ನು ಬಿಗ್ ಬಾಸ್ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂತಹ ಅತಿ ದೊಡ್ಡ ಕಲಾವಿದೆ ಮತ್ತು ನಟಿ ಅಂತಲೇ ಹೇಳ್ಬೋದು. ಮಾಡಲಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿ ಬಂದಂಥ ಈ ನಟಿ ಬಿಗ್ ಬಾಸ್ ಸೀಸನ್ 7ರಲ್ಲಿ ಇವರು ಕಾಣಿಸ್ಕೊಂಡು ಅದ್ಭುತವಾದಂಥ ಶೋವನ್ನು ಕೂಡ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಸುಮಾರು 60-70 ದಿನಗಳ ಕಾಲ ಇದ್ದರೂ ಕೂಡ ಅಂತ ಹೇಳ್ಬೋದು. ಆ ಸಮಯ ಡ್ಯಾನ್ಸರ್ ಶಶಿ ಅವ್ರ ಜೊತೆ ಸುನಾಮಿ ಕಿಟ್ಟಿ ಅವ್ರ ಜೊತೆ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಾರೆ ಸ್ಕ್ರೀನಲ್ಲಿ. ಇದು ಅದ್ಭುತವಾದ ಕಲಾವಿದೆ. ಇದೀಗ ಕುಟುಂಬದ ವ್ಯಾಜ್ಯದಿಂದಾಗಿ ಸದ್ಯ ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ ನಡೆದಿದೆ. ಹಾಗಾದ್ರೆ ಯಾರು ಅಂತ ನೋಡ್ತಾ ಬಂದರೆ ಜಯಶ್ರೀ ರಾಮಯ್ಯ ಅವರು ಸುಮಾರು 3-4 ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು. ಮಾಡಲಿಂಗ್ ಕ್ಷೇತ್ರದಿಂದ ಆಯ್ಕೆಯಾಗಿ ಬಿಗ್ ಬಾಸ್ಗೆ ಕೂಡ ಬಂದಂಥ ಈ ನಟಿ ದುಡುಕಿಯ ನಿರ್ಧಾರವನ್ನು ಮಾಡಿ ಈ ಹಿಂದೆ ಒಮ್ಮೆ ಅವರು ಇದೇ ಆತ್ಮಹತ್ಯೆಗೆ ಕೂಡ ಯತ್ನಿಸಿದರು. ಆ ಸಂದರ್ಭದಲ್ಲಿ ಅವರ ಸ್ನೇಹಿತರೆಲ್ಲ ಉಳಿಸಿದರು. ಬಟ್ ಈ ಬಾರಿ ಮಧ್ಯರಾತ್ರಿಯಲ್ಲಿ ಮಾಡಿಕೊಂಡಂಥ ಪರಿಣಾಮವಾಗಿ ಅವರು ಪೋಸ್ಟ್ ಹಾಕಿ ಯಾರು ಸಹ ಉಳಿಸಲು ಸಾಧ್ಯವಾಗಿಲ್ಲ. ಬೆಳಗ್ಗೆದ್ದು ಪೋಸ್ಟ್ ಹೊಡೋಷ್ಟೇ ಅವ್ರ ಜೀವನೇ ಹೋಗಿತ್ತು ಅಂತಲೂ ಸಹ ಹೇಳಲಾಗುತ್ತೆ. ಇನ್ನು ಜಯಶ್ರೀ ರಾಮಯ್ಯ ಅವರು ಇತ್ತೀಚೆಗೆ ಕೊರೋನಾ ಆದ ನಂತರ ಅಂತೂ ಸಾಕಷ್ಟು ಕುಗ್ಗಿದ್ರು. ಅವಕಾಶಗಳ ಕೊರತೆ ಮತ್ತು ಸಾಲಗಳ ಸಮಸ್ಯೆ, ಇನ್ನೊಂದು ಕುಟುಂಬದಲ್ಲಿ ಕೂಡ ಆಸ್ತಿಯಲ್ಲಿ ಮೋಸ, ಎಲ್ಲ ಕಾರಣಗಳಿಂದಾಗಿ ಜಯಶ್ರೀ ರಾಮಯ್ಯ ಅವರು ತುಂಬ ನೊಂದಿದ್ರು ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ಸದ್ಯ ಕೊನೆಗೆ ಸೆಳೆದಿದ್ದಾರೆ, ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳ್ಬೋದು.